ಒಂದು ಕಡೆ ತಿರುಪತಿಯ ಲಡ್ಡು ಅಪವಿತ್ರ ಎಂಬ ಹಣೆಪಟ್ಟು ಪಡೆದಿದೆ. ಮತ್ತೊಂದು ಕಡೆ ಇಂಥದೊಂದು ಘಟನೆ ನಂತರವೂ ಕೂಡ ತಿರುಪತಿಯಲ್ಲಿ ಲಡ್ಡುಗೆ ಬೇಡಿಕೆ ಮಾತ್ರ ಸಾಕಷ್ಟು ಇದೆ. ಅದು ಬೇಡಿಕೆ ಕುಂದಿಲ್ಲ. ಹೌದು, ತಿರುಪತಿಯ ಲಡ್ಡು ಬಾಯಿಗೆ ಬಂದು ಬಿದ್ದಾಗ ಆ ಕ್ಷಣ ಒಂದು ರೀತಿ ಪರಮಾನಂದ. ಆದರೆ ಯಾವಾಗ ತಿರುಪತಿಯಲ್ಲಿ ಲಡ್ಡುಗೆ ಬೆರೆಸುವ ತುಪ್ಪದಲ್ಲಿ ದನ, ಹಂದಿ ಕೊಬ್ಬು ಮತ್ತೆ ಮೀನಿನ ಎಣ್ಣೆ ಬೆರಕೆ ಆಗಿದೆ ಅಂತ ಹೇಳಿ ಸತ್ಯ ಹೊರಬಿತ್ತು, ಅದೆಷ್ಟೋ ಕೋಟಿ ಕೋಟಿ ಹಿಂದೂಗಳ ಭಾವನೆಗಳಿಗೂ ಕೂಡ ಧಕ್ಕೆ ಆಯಿತು. ಸುಳ್ಳಲ್ಲ, ನಿಜಕ್ಕೂ ಅದು ಹಿಂದೂ ಭಕ್ತರಿಗಂತೂ ಆಘಾತವೇ ಸರಿ. ಇದರ ನಡುವೆ ಕೂಡ ಲಡ್ಡು ವಿಚಾರದಲ್ಲಿ ಆದಂತಹ ಅಪಚಾರಕ್ಕೆ ಅಲ್ಲಿ ಹೋಮ ಹವನ ಮೂಲಕ ಆಗಿರುವಂತಹ ಪಾಪ ಪರಿಹರಿಸಲು ಅಲ್ಲಿನ ಆಡಳಿತ ಮಂಡಳಿ ಏನಿದೆ ಅಲ್ಲಿ ಮುಂದಾಗಿದೆ. ಸೊ ಇದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಹೋಮ ಹವನಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಬಂದು ಚರ್ಚೆಗಳು ನಡೀತಾ ಇದೆ. ಈ ವಿಷಯ ಸದ್ಯ ಪಕ್ಕಕ್ಕಿಡೋದಾದ್ರೆ, ಇವೆಲ್ಲದರ ನಡುವೆ ಕೂಡ ಇದೀಗ ಮಠಮಾನ್ಯಗಳು, ದೇವಾಲಯಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನೆಲ್ಲ ಮುಜರಾಯಿ ಇಲಾಖೆಯಿಂದ ಮುಕ್ತಗೊಳಿಸಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಎಸ್, ಅದು ಇವತ್ತಿನ ಸುದ್ದಿ. ಈ ಕುರಿತಂತೆ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಆಗಿರುವಂತಹ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಆಗ್ರಹ ಮಾಡಿದ್ದಾರೆ. ರಾಷ್ಟ್ರ ಧರ್ಮ ಪಾಲನಾ ಸಮಿತಿ ರಚನೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಂತ್ರಾಲಯದ ಶ್ರೀಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಆಯಾ ದೇವಸ್ಥಾನ ಮಠಗಳ ಆಯಾ ಶಿಷ್ಯರು, ಭಕ್ತರ ಸಮುದಾಯ ಮತ್ತೆ ಅಲ್ಲಿನ ಮುಖಂಡರ ನೇತೃತ್ವದಲ್ಲಿ ನಿರ್ವಹಣೆ ಮತ್ತು ಕಾರ್ಯಚಟುವಟಿಕೆಗಳು ಕೂಡ ನಡೀತಾ ಇದ್ವು. ಈಗ ಲೌಕಿಕ ಕಾನೂನುಗಳಿಂದ ಇದೆಲ್ಲ ಸರ್ಕಾರದಂತ ಇದರಲ್ಲಿ ವಶದಲ್ಲಿವೆ. ಈಗ ತಿರುಪತಿ ಲಡ್ಡು ಪ್ರಕರಣದಂತ ತೊಂದರೆಗಳು ಆಗುತ್ತಿರುವಂತಹ ಬಗ್ಗೆ ಶ್ರೀಗಳು ಸಾಕಷ್ಟು ಬೇಸರವನ್ನ ಹೊರಹಾಕಿದ್ದಾರೆ. ಆಯಾ ಕಟ್ಟಿನ ದೇವಾಲಯಗಳು ಅಲ್ಲಿನ ನೇತೃತ್ವದಲ್ಲೇ ಈ ಒಂದು ಕಾರ್ಯಕ್ರಮಗಳು, ಚಟುವಟಿಕೆಗಳು ನಡೆಯಬೇಕು. ಇದಕ್ಕೆ ಸನಾತನ ಧರ್ಮ ಪರಿರಕ್ಷಣಾ ಸಂಬಂಧ ಯೋಜನೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಮ್ಮ ಊರಿನ ಆಚಾರ ವಿಚಾರ ಸಂಪ್ರದಾಯಗಳ ಬಗ್ಗೆ ಬೇರೆ ಯಾರೋ ಬಂದು ಹೇಳುವುದು ಸರಿಯಲ್ಲ. ನಮ್ಮ ಊರಿನ ಹಿರಿಕರು, ಸಮುದಾಯದ ಹಿರಿಯರು, ವಿದ್ವಾಂಸರು, ಮಠಾಧೀಶರ ನೇತೃತ್ವದಲ್ಲಿ ಈ ತರ ಕಾರ್ಯಕ್ರಮಗಳು ನಡೆಯಬೇಕು. ಆಗ ಮಾತ್ರ ಎಲ್ಲವೂ ಕ್ಷೇಮವಾಗಿರುತ್ತೆ ಅಂತ ಶ್ರೀಗಳು ಹೇಳಿದ್ದಾರೆ. ಮುಜರಾಯಿ ಇಲಾಖೆಯಿಂದ ಈಗ ಸದ್ಯ ಮಠಮಾನ್ಯಗಳು, ದೇವಾಲಯಗಳು ಮತ್ತೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಏನಿವೆ ಅವು ಮುಕ್ತವಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಯೋಚನೆ ಮಾಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ದಾರೆ. ಅದು ತಪ್ಪಿಲ್ಲ. ಈ ನಡುವೆ ತಿರುಪತಿ ಲಡ್ಡಿಗೆ ಬೇಡಿಕೆ ಕುಸಿದಿಲ್ಲ. ಅಪವಿತ್ರ ಆರೋಪ ನಡುವೆ ಕೂಡ ತಿರುಪತಿಯ ಲಡ್ಡುಗೆ ಬೇಡಿಕೆ ಸಾಕಷ್ಟು ಹೆಚ್ಚಿದೆ ಅನ್ನೋದನ್ನ ನಂಬಲೇಬೇಕು. ಹೌದು, ಒಂದೇ ದಿನ 3 ಲಕ್ಷಕ್ಕೂ ಹೆಚ್ಚು ಲಡ್ಡು ಮಾರಾಟ ಆಗಿದೆ ಅನ್ನೋದ ನಿಜಕ್ಕೂ ಇದು ಸತ್ಯ. ಯಾಕಂದ್ರೆ ತಿರುಪತಿ ಲಡ್ಡುಗೆ ಏನು ದನ, ಹಂದಿ ಕೊಬ್ಬು ಬೆರಕೆ ಆಯ್ತು ಅನ್ನೋ ಸುದ್ದಿ ಬಂತು. ಆ ಹಿನ್ನೆಲೆಯಲ್ಲಿ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಕುಸಿಯುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಆದ್ರೆ ನಿಜ ಹೇಳೋದಾದ್ರೆ ಅಂಥದ್ದೇನೂ ಆಗಿಲ್ಲ. ಅದು ಈ ಯಾವ ಆರೋಪ ಕೂಡ ತಿರುಪತಿಗೆ ಬರುವಂತಹ ಭಕ್ತರ ಮೇಲೆ ಎಳ್ಳಷ್ಟು ಕೂಡ ಪರಿಣಾಮ ಬೀರಿಲ್ಲ. ಕಳಂಕರಹಿತ ಅಂತೇಳಿ ಟಿಟಿಡಿ ಪ್ರಕಟಣೆಯನ್ನ ಹೊರಡಿಸಿದೆ. ಆ ಬೆನ್ನಲ್ಲೇ ತಿಮ್ಮಪ್ಪನ ಮಹಾಪ್ರಸಾದ ಲಡ್ಡುಗೆ ಮತ್ತೆ ಮತ್ತೆ ಬೇಡಿಕೆ ಹೆಚ್ಚಿರುವಂಥದ್ದು ಸುಳ್ಳಲ್ಲ. ಏನು ಲಡ್ಡು ತಯಾರಿಕೆಯಲ್ಲಿ ಅಪಪ್ರಚಾರ ನಡೆದಿದೆ ಅನ್ನೋ ಆರೋಪದ ನಡುವೆಯೂ ಕೂಡ ತಿಮ್ಮಪ್ಪನ ಪ್ರಸಾದವನ್ನ ಪರಮ ಪವಿತ್ರ ಅಂತೇಳಿ ಭಾವಿಸಿರುವಂತ ಭಕ್ತರು ಅದನ್ನ ಪರಿಗಣಿಸಿದ್ದಾರೆ. ಇದಕ್ಕೆ ಲಡ್ಡು ಮಾರಾಟದ ಲೆಕ್ಕವೇ ಸಾಕ್ಷಿಯಾಗಿದೆ. ಸೆಪ್ಟೆಂಬರ್ 19ಕ್ಕೆ 369 ಲಕ್ಷ ಲಡ್ಡು ಆದ್ರೆ ಸೆಪ್ಟೆಂಬರ್ 20ರಂದು 3.16 ಲಕ್ಷ ಲಡ್ಡು ಸೇಲ್ ಆಗಿದೆ. 21ನೇ ತಾರೀಕಿಗೆ 3,66,000 ಅಂದ್ರೆ 3,66,000 ಲಡ್ಡುಗಳು ಟಿಟಿಡಿ ಮಾರಾಟ ಮಾಡಿದೆ. ಸೊ ಈ ನಡುವೆ ಅಪಪ್ರಚಾರ ಏನು ಆಗಿತ್ತು, ಆ ಹಿನ್ನೆಲೆಯಲ್ಲಿ ತಿರುಪತಿ ದೇಗುಲದಲ್ಲಿ ಮಹಾಶಾಂತಿ ಹೋಮವನ್ನು ಕೂಡ ನಡೆಸಲಾಗಿದೆ. ದೇವಾಲಯದಲ್ಲಿ ಸೇವೆಗಳಿಗೆ ಯಾವುದೇ ಭಂಗ ಬರಬಾರದು ಅಂತೇಳಿ ಯಾಗಗಳನ್ನು ಕೂಡ ಮಾಡಲಾಗಿದೆ. ಇದಷ್ಟೇ ಅಲ್ಲ,
DCM ಪವನ್ ಕಲ್ಯಾಣ್ ಅವರು ಏನು ಆಗಿರುವ ಅಪಚಾರಕ್ಕೆ ಪ್ರಾಯಶ್ಚಿತ ದೀಕ್ಷೆಯನ್ನು ಕೂಡ ಕೈಗೊಂಡಿದ್ದಾರೆ. ಈ ದೀಕ್ಷೆ 11 ದಿನಗಳ ಕಾಲ ಈ ಮುಂದುವರಿಯುತ್ತದೆ. ಅದೇನೇ ಇರಲಿ, ತಿರುಪತಿಯಲ್ಲಿ ಅಪಚಾರ ಆಗೋಯ್ತು, ಅದರ ನಡುವೆ ಏನೆಲ್ಲ ಆಗುತ್ತೆ ಅನ್ನೋ ಆತಂಕಗಳು ಇದ್ವು. ಸೊ ಅಲ್ಲಿ ಹೋಮ ಹವನ ನಡೀತು, ಲಡ್ಡುಗಳು ಕೂಡ ಬೇಡಿಕೆ ಹೆಚ್ಚಾಯಿತು. ಇದರ ನಡುವೆ ಮಂತ್ರಾಲಯದ ಶ್ರೀಗಳು ಸರ್ಕಾರ ಆಯಾ ಮಠ ಮಾನ್ಯಗಳಿಗೆ ಅಧಿಕಾರ ಕೊಡಬೇಕು, ಮುಜರಾಯಿ ಇಲಾಖೆಯಿಂದ ಕೈ ಬಿಡಬೇಕು ಅನ್ನೋ ಒತ್ತಾಯನ ಕೂಡ ಮಾಡಿರುವಂಥದ್ದು.